ಬುಟ್ಟಿ ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ. ಅದನ್ನ ಇನ್ಸ್ಟಾಲ್ ಮಾಡಿಕೊಂಡು ಏನ್ ಬೇಕೋ ಅದನ್ನ ಆರ್ಡರ್ ಮಾಡಿದ್ರೆ ಅರ್ಧ ಗಂಟೆಲಿ ಮನೆಗೆ ತಂದು ಕೊಡ್ತಾರೆ. ನೀವು ಮಾಡಿದ ಆರ್ಡರ್ ಪಾರ್ಸಲ್ ಬಂದಿದೆ, ತಗೊಳ್ಳಿ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಸೇವಕ್ ಅಂತ. ನಿಮ್ಮ ನಿರಂತರ ಸೇವೆಗಾಗಿ ನಾನು ಸದಾ ಸಿದ್ಧ. ಇದನ್ನ ತಂದ್ಕೊಟ್ಟವನು ತುಂಬಾ ಒಳ್ಳೆಯವನು. ಮೇಡಮ್ ಕುಕ್ಕರ್ ಆರ್ಡರ್ ಮಾಡಿದ್ರು, ಅದನ್ನ ಕೊಟ್ಟೋಗೋಣ ಅಂತ ಬಂದೆ. ಆ ಸೇವಕ್ಕು ತನ್ನ ಸೇವೆನ ನಿರಂತರ ಹೀಗೆ ಮುಂದುವರಿಸ್ತಾ ಇರ್ತಾನೆ. ಆಮೇಲೆ ನಾವಿಬ್ರು ಅವನ್ ಸೇವೆ ಮಾಡ್ಬೇಕಾಗತ್ತೆ. ಎಲ್ರಿಗೂ ನಮಸ್ಕಾರ. ಏನೆಲ್ಲ ಇಲ್ಲಿ ಸೇರ್ಬಿಟ್ಟಿದ್ರಾ? ನಿನ್ ಸೇವೆಗೆ ಬೆಂಕಿ ಬಿತ್ತು. ಲೇ, ಗಂಡೋರ್ ಮನೆ ಗಂಡಸರನ್ನ ಹಾಳು ಮಾಡಿ ಅದೆಂತ ಸೇವೆ ಮಾಡ್ತೀಯೋ? ನೀನ್ ಮಾಡೋದಲ್ಲ ಸೇವೆ, ಈಗ ನಾವೆಲ್ಲರೂ ಸೇರ್ ಮಾಡ್ತೀವಲ್ಲ ಅದು ಸೇವೆ. ನಮ್ಮನೆ ಅದು ಮಾಡೋದು ಸೇವೆ. ಈಗ ನೋಡು, ನೀವು ಎಷ್ಟೇ ಓಡಿರಿ, ನೀವು ಎಷ್ಟೇ ಬಿಡಿರಿ, ನನ್ನ ಕೊನೆ ಉಸಿರು ಇರೋವರೆಗೂ ನಿರಂತರ ಸೇವೆಗಾಗಿ ನಾನು ಸದಾ ಸಿದ್ಧ. ಅಯ್ಯಪ್ಪ, ಯಾಕೆ ಸರ್ ನಿಮ್ಮ ಸೇವಕಂಗೆ ಈ ತರ ಹಿಂಸೆ ಕೊಡ್ತಿದ್ದೀರಾ? ನೀನು ಮಾಡಿರೋ ಕೆಲ್ಸಕ್ಕೆ ನಿನ್ನ ಉಳಿಸಿರೋದೇ ಹೆಚ್ಚು. ನೀ ಇದ್ರ ತಾನೆ ನಮ್ಮವ್ರು ನಿನ್ಗೆ ಆರ್ಡರ್ ಕೊಡೋದು, ನೀನು ಅವ್ರಿಗೆ ನಾನು ಕೊಡನೆಪ್ಪದ ಸೇವೆ ಮಾಡೋದು. ಅದಕ್ಕೆ ಅವರು ನಿನ್ನನ್ನು ಮರೆಯೋ ತನಕ ಈ ಹಾಫ್ ಮಿನಿಟ್ ಜೊತೆ ಬಿದ್ದಿರು. ಐ ಲೈಕ್ ಇಟ್. ತೊಂದರೆಯಿಲ್ಲ, ಕೊನೆಗೂ ನನಗೊಬ್ಬ ಸಂಗಾತಿ ಸಿಕ್ಕಿದಲ್ಲ. ಹಾಗೆಲ್ಲ ಹೇಳ್ಬೇಡಿ ಸರ್, ನನ್ನನ್ನು ಬದುಕಕ್ ಬಿಡಿ. ನಿನ್ನನ್ನು ಬದುಕಕ್ಕೆ ಬಿಟ್ಬಿಟ್ರೆ ನಾವು ಸಾಯಬೇಕಾಯ್ತದೆ. ನೀವು ಊರು ಬಿಟ್ಟೋಯ್ತೀನಿ ಅನ್ನೋವರೆಗೂ ಇಲ್ಲೇ ಇರಬೇಕು. ಬಡ್ಡೆ ಬೆಚ್ಚ ಮಾಡಬೇಡದ. ನೀನು ನನ್ನೊಟ್ಟಿಗೆ ಆಯ್ತಾ? ನಿನಗೆ ಎಂತ ಹೆಲ್ಪ್ ಬೇಕು ನನ್ನ ಹತ್ರ ಕೇಳಿ ನಾನು ಮಾಡ್ತೇನೆ. ಸರ್, ನನ್ನನ್ನು ಈ ಬಂಧದಿಂದ ಬಿಡಿಸಿ ಮಿಕ್ಕಿದೆಲ್ಲ ನಾನೇ ಮಾಡ್ಕೋತೀನಿ. ಲೇ ಹಾಫ್ ಮಿನಿಟ್ಲು, ಇವನ್ನೇನಾದ್ರೂ ಬಿಟ್ರೆ ನಮ್ಮ ಮನೆ ಋಣ ನಿನಗೆ ತೀರ್ತು ಅಂತ ತಿಳ್ಕೊ. ನಿನ್ ತಾಯಂದ್ರ ಪ್ರೀತಿ ನಿಂಗೆ ಸಿಗಲ್ಲ. ಐ ಡೋಂಟ್ ಲೈಕ್ ಇಟ್. ಇವರಿಗೋಸ್ಕರ ನನ್ನ ತಾಯಿಯಂದ್ರೆ ಕಳ್ಕೊಳ್ಳಿಕ್ಕೆ ನಾ ತಯಾರಿಲ್ಲ. ಇವರು ನಿಮ್ಮ ವಸ್ತು, ನೀವು ಎಂತ ಬೇಕಾದ್ರೆ ಮಾಡ್ಕೊಳ್ಳಿ. ನೋಡೋ, ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಟ್ರೆ ಹುಟ್ನಿಲ್ಲ ಅನ್ನಿಸ್ಬಿಡ್ತೀವಿ. ಹಾಗೆಲ್ಲ ಹೇಳ್ಬೇಡಿ ಸರ್, ನಾನು ಮಾಡೋ ಕೆಲಸ ಏನೋ ತುಂಬಾ ಇದೆ. ನೋಡಿದ್ರೆ ಏನಾಯ್ತು ನೋಡ್ರಿ, ಹುಟ್ಟು ಮಂದಿ ಕಸಬಳ್ಬೇಕು ಅಂತ ಆರ್ಡರ್ ಮಾಡಲ್ಲ. ನೋಡಿದ್ರ ಗೌಡ್ರೆ, ಮಧು ಮೇಕಪ್ ಕಿಟ್ ಬೇಕು ಅಂತ ಆರ್ಡರ್ ಮಾಡಿದಾಳೆ. ಇವನ್ ಅದ್ ಹೆಂಗ್ ತಗೊಂಡೋಗ್ತಾನೋ ನಾನು ನೋಡೇ ಬಿಡ್ತೀನಿ. ಅಯ್ಯೋ, ಹಾಗೆ ಮಾಡ್ಬಿಡಿ ಸರ್. ನಾನು ತಗೊಂಡೋಗಿ ಕೊಡದೇ ಇದ್ರೆ ಅವ್ರ ನಂಬಿಕೆ ಕಳ್ಕೊಂಡ್ಬಿಡ್ತೀನಿ ಸರ್. ಅದಾಗಬೇಕು ಅಂತ ತಾನೇ ನಿನಗೆ ಈ ಗತಿ ತಂದಿಟ್ಟಿರೋದು. ರಿಗ್ಮಾಸ್ಟ್ರೇ, ಅವರಿಗೆ ಆರ್ಡರ್ ಮಾಡೋದನ್ನ ನೀವು ಹೋಗಿ ತಂದು ಕೊಡದಿದ್ರೆ ಅವರು ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳುವ ಚಾನ್ಸಸ್ ಇರ್ತದೆ. ಅದಕ್ಕೆ ನಾನೀಗ ಇದನ್ನು ಅವರಿಗೆ ಹೋಗಿ ಕೊಡ್ತೇನೆ. ನೀವು ಇಲ್ಲಿ ಅಂತ ಕೇಳಿದ್ರೆ ಕೆಲಸ ಬಿಟ್ಟು ಹೋಗಿದ್ದಾರೆ, ಅವರಿಗೆ ನೀವು ಇದು ಆರ್ಡರ್ ಕೊಡಬೇಡಿ ಅಂತ ಹೇಳ್ತೇನೆ. ಏನಂತೀರಾ? ಲೈಫ್ ನೋಡಿ, ಕಲ್ಟಿವೇಟ್ರ್ ಒಳ ಮಾತುದಿಟ್ಟ ಇಷ್ಟು ಬೆಲ್ಲ ನನ್ನ ಮೆಂಡ್ರೆ ನಾವು ಯಾಕೆ ಎದುರಾಕಬೇಕು? ಗೌಡ್ರೆ, ಈ ಹುಚ್ಚ ಮಾತಾಡ್ತಾ ಇದನ್ನೆಲ್ಲ ನಾವೇ ಮಾಡಿದ್ದು ಅಂತ ಬಾಯ್ ಬಿಟ್ಬಿಟ್ರೆ? ಅದಕ್ಕೊಂದು ಐಡಿಯಾ ಮಾಡೀನಿ. ಅವನ್ನ ಕಳಿಸೋ ಬದಲು ಕೊರಿಯರ್ ಬಾಯ್ಗಳ ಥರ ನಾವೇ ಹೋಗ್ಬಿಟ್ರೆ. ಗುಡ್ ಐಡಿಯಾ ಗೌಡ್ರೆ. ಇವನು ವೇಷದಲ್ಲಿ ನಾವು ಅಲ್ಲಿಗೆ ಹೋಗಿ ಇವನ ಬಗ್ಗೆ ಕೆಟ್ಟದಾಗಿ ಹೇಳಿ ಅವ್ರ ತಲೆಯಿಂದ ಇವನ್ನ ತೆಗೆದಾಕ್ಬೇಕು. ಅಲ್ಲ ಗೌಡ್ರೆ, ನಮ್ಮ ಹೆಂಡ್ತಿರೋದ್ರಕ್ಕೆ ನಾವೇ ಹೋದ್ರೆ ಗೊತ್ತಾಗಲ್ವಾ? ಅದಕ್ಕೂ ಒಂದು ಐಡಿಯಾ ಮಾಡೀನಿ ಅಣ್ಣಪ್ಪನವ್ರೆ. ಪುಟ್ ಮಲ್ಲಿ ತನಕ ನೀವು ಆಗಿ, ಮಧುರ ಅವ್ರ ತನಕ ನಾವು ಹೋಯ್ತೀನಿ. ಆಮೇಲೆ ಕೇಲ್ ಕತಮ್, ನಾಟಕ ಬಂದು. ಅಯ್ಯ, ಈ ಬರ್ಲನೇ ಸರಿಯಾಗಿ ಕಸನೇ ಬರೋದಿಲ್ವಲ್ಲ. ಸೇವಕನಿಗೆ ಹೊಸ ಬರ್ಲ ಆರ್ಡರ್ ಮಾಡಿದ್ದಿ, ಇನ್ನ ತರನೇ ಇಲ್ಲ. ನಮಸ್ತೆ ಮೇಡಮ್, ನೀವು ಪೊರ್ಕೆ ಆರ್ಡರ್ ಮಾಡಿದ್ರಲ್ಲ, ತಂದಿದ್ದೀನಿ ತಗೊಳ್ಳಿ. ನಾನು ಆರ್ಡರ್ ಮಾಡಿದ್ದು ಸೇವಕನ್ಗಲ್ವಾ, ನೀವ್ಯಾರ? ಆ ಸೇವಕ ಎಂತ ಕೆಟ್ಟ ವ್ಯಕ್ತಿ ಅಂತ ನಮಗೆ ನಿನ್ನೆ ಗೊತ್ತಾಯ್ತು. ಅದಕ್ಕೆ ಕೆಲಸದಿಂದ ತೆಗೆದಾಕ್ಬಿಟ್ವಿ. ಅವನ ಅಂಥದ್ದೇನ್ ಮಾಡ್ದ? ಏನು ಮಾಡದ್ನಾ? ನಿಮ್ಮಂತ ಸುಂದರವಾಗಿರೋ ಸ್ನೇಹ ಸಂಪಾದಿಸಿ ನಿರಂತರವಾಗಿ ನಿಮ್ಮ ಸೇವೆ ಮಾಡ್ತೀನಿ ಅಂತ ಹೇಳಿ ಮನೇಲಿ ಯಾರು ಇಲ್ದಿರೋ ಹೊತ್ತಲ್ಲಿ ಅವ್ರನ್ನ ಸಾಯಿಸಿ ಅವ್ರ ಮನೇಲಿರೋ ಒಡವೆ ಎಲ್ಲಾನು ದೋಚ್ಕೊಂಡು ಹೋಗ್ತಿದ್ದ. ನಿಮ್ ಪುಣ್ಯ, ನೀವು ಬಚಾವಾದ್ರಿ. ನೀವು ಹೇಳ್ತಾರ ತಿಟ್ವಾ? ಸುಳ್ಳು ಹೇಳಿದ್ರೆ ನೀವು ನನಗೆ ಸಂಬಳ ಕೊಡ್ತೀರಾ? ನಿಮಗೆ ನನ್ನ ಮಾತು ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಾನು ಬಾಸ್ಗೆ ಫೋನ್ ಮಾಡ್ಕೊಡ್ತೀನಿ, ಮಾತಾಡಿ. ಅದೆಲ್ಲ ಬೇಡ ಬಿಡಿ. ಆದ್ರೂ ನನಗೆ ಅವನ ಮೇಲೆ ಅನುಮಾನ ಇಲ್ಲ. ನೋಡಕ್ಕೆ ನನ್ನ ತಮ್ಮ ಉತ್ಮನ್ ತರನೇ ಇದ್ದ ಅವನು. ಈಗಿನ ಕಾಲದಲ್ಲಿ ತಮ್ಮ ಅಂತ ಹೇಳೋರೆ ಈ ತರ ಕೆಲಸ ಮಾಡೋದು. ನೀವಂತ ಕೆಲಸ ಮಾಡಲ್ಲ ಅಂತ ಯಾನ್ ಗ್ಯಾರಂಟಿ? ಅದಕ್ಕೆ ಮೇಡಮ್, ನಾನೆಲ್ಲೂ ನಿಜ ಹೇಳೋಕ್ ಹೋಗಲ್ಲ.
ಇದ್ದದನ್ನ ಇದ್ದ ಹಾಗೆ ಹೇಳಿದ್ರೆ ಎದ್ದು ಬಂದು ಎದೆಗೋದ್ರು ಅಂತಾರಲ್ಲ, ಹಾಗೆ ನೀವು ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ. ನಿಯತ್ತಿಗೆ ಇನ್ನೊಂದು ಹೆಸರೇ ಈ ಜಾನಿ. ನೀವು ಚಂದನವ್ರಲ್ವಾ? ನಾನು ಜಂದನ್ ಅಲ್ಲ, ಜಾಣೇಶ ಅಂತ. ಜನ ನನ್ನನ್ನು ಪ್ರೀತಿಯಿಂದ ಜಾನಿ ಅಂತ ಕರೀತಾರೆ. ಯಾಕೆ ಆ ಹೆಸರಿನವ್ರು ಯಾರಾದ್ರೂ ನಿಮಗೆ ಗೊತ್ತಾ? ಅಯ್ಯ ಗೊತ್ತಾ ಏನು, ಆಗಾಗ ನಮ್ಮ ಮಟ್ಟಿಗೆ ಬರ್ತಾ ಇರ್ತಾರೆ. ಅವರು ಕೆಲಸ ಮಾಡದೆ ನಾಲೈಕಾಗಿ ಎಂಟಿ ದುಡ್ಡಲ್ಲಿ ಬದುಕ್ತಾವ್ರೇನಿ. ಹೋಗ್ಲಿ ಬಿಡಿ, ಪಾಪ ಏನ್ ತೊಂದರೆ ಇರುತ್ತೋ ಏನೋ, ಮುಂದೆ ಕೆಲಸ ಮಾಡ್ತಾರೆ. ಅವರು ಈ ಜನ್ಮದಲ್ಲಿ ಕೆಲಸ ಮಾಡಲ್ಲ, ಜೀವನ ಪೂರ್ತಿ ನಾಲೈಕಾಗೆ ಇರ್ತಾರೆ. ಓಕೆ, ಅಂತ ಒಳ್ಳೆಯವ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಪೊರ್ಕೆ ತಗೊಳ್ಳಿ, ಮತ್ತೇನಾದ್ರೂ ಇದ್ರೆ ಆರ್ಡರ್ ಮಾಡಿ. ನಂಗೆ ಯಾಕೋ ನಿಮ್ಮ ಮಾತು ಮೇಲೆ ನಂಬಿಕೆ ಬರ್ತಾ ಇಲ್ಲ. ನಾ ಬರ್ಲಾ, ಸೇವಕನಿಗೆ ಆರ್ಡರ್ ಮಾಡಿ ತರ್ಸ್ಕೊತೀನಿ, ನೀವು ಬುಡಿ ಗಾಡಿಯ. ಹಾಗೆ ಮಾಡಿದ್ರೆ ನಿಮ್ಗೆ ತೊಂದರೆ ಆಗುತ್ತೆ. ಯಾಕೆಂದ್ರೆ ಅವನು ಒಳ್ಳೆಯವನಲ್ಲ. ನೀವು ಒಳ್ಳೆಯವರು ಅಂತ ಹೆಂಗ್ ನಂಬೋದು? ನಂಬಿಕೆಗೆ ಇನ್ನೊಂದು ಹೆಸರೇ ಈ ಜಾನಿ. ಒಂದು ಸಲ ಆರ್ಡರ್ ಕೊಟ್ಟು ನೋಡಿ, ಅವನಿಗಿಂತ ಚೆನ್ನಾಗಿ ನಿರಂತರ ಸೇವೆನ ನಾನು ಮಾಡಿ ತೋರಿಸ್ತೀನಿ. ಈ ಮಾತನ್ನ ಸೇವಕ ಹೇಳಿ, ಆಗ ನಂಬ್ತೀನಿ. ಅಲ್ಲಿ ಗಂಟ ನಮ್ಮ ಮಟ್ಟಿ ಚರ್ಕೆ ತಲೆ ಹಾಕ್ಬೇಡಿ. ಒಂದ್ ವೇಳೆ ಹಾಕಿದ್ರೆ ಆ ಕಿತ್ತೋಗಿರೋ ಬರ್ಲಲ್ಲಿ ನಿಮ್ ಮುಖ ಕೆರ್ದಾಕ್ಬಿಡ್ತೀನಿ. ನೋ ನೋ ಗೌಡ, ಬೆಂಚ್ ಕಲ್ ತಕೊಂಡು ನೀನೇ ಬ್ಯಾನಸ್ಕೋಬೇಡ. ಮೇಡಮ್ ಮೇಡಮ್ ಮೇಡಮ್, ನೀವು ಆರ್ಡರ್ ಮಾಡಿದ್ರಲ್ಲ, ಪಾರ್ಸಲ್ ಬಂದಿದೆ, ತಗೊಳ್ಳಿ. ಯಾರು ನೀವು? ನಿಮ್ಮನ್ನು ಯಾವತ್ತೂ ನಾನು ನೋಡೇ ಇಲ್ವಲ್ಲ. ಇನ್ಮೇಲೆ ನಿರಂತರವಾಗಿ ನೋಡ್ತಾ ಇರ್ತೀರಾ? ಅಂದರೆ ಇನ್ಮೇಲೆ ನೀವೇನೇ ಆರ್ಡರ್ ಮಾಡಿದ್ರು ನಿರಂತರವಾಗಿ ನಾನೇ ನಿಮ್ಮ ಸೇವೆ ಮಾಡ್ತೀನಿ ಎಂದೆ. ಯಾಕೆ ಸೇವಕಗೆ ಹುಷಾರಿಲ್ವಾ? ಅವ್ರಿಗೆ ವಾಸಿ ಆಗದಿರೋ ಥರ ಖಾಲಿ ಬಂದ್ಬಿಟ್ಟಿದೆ ಮೇಡಮ್. ವಾಸಿ ಆಗದಿರೋ ಕಾಯಿಲೆನಾ? ಯಾವ್ದದು? ಅವ್ರ ಜೀವನನ ಅವರೇ ಅವ್ರ ಕೈಯಾರ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಯಾವ ಹಾಸ್ಪಿಟಲಲ್ಲಿ ಇದ್ದಾರೆ? ಯಾವುದೋ ಗೌರ್ನಮೆಂಟ್ ಆಸ್ಪತ್ರೆಯಲ್ಲಿದ್ದರು, ಉಳಿಯಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಊರಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹೌದಾ? ಅವ್ರ ಊರು ಯಾವುದು? ಶಂಕರೇಶ್ವರ. ಬಂದಾಗಿಂದ ಇವರು ಅವನ ಬಗ್ಗೆನೇ ಕೇಳ್ತಾವ್ರಲ್ಲಪ್ಪ, ಇದರಲ್ಲೇ ಗೊತ್ತಾಯ್ತದೆ ಅವನ ಸೇವೆ ಎಫೆಕ್ಟು ಎಷ್ಟಾಗದ ಅಂತ. ಯಾಕೆ ಸುಮ್ಮನಾಗ್ಬಿಟ್ರಿ? ಅವ್ರ ಊರು ಯಾವುದು ಅಂತ ಹೇಳಿ. ಮೇಡಮ್, ಅದೆಲ್ಲ ನನಗೆ ಗೊತ್ತಿಲ್ಲ. ಇನ್ನು ಮುಂದೆ ನಿಮ್ಮ ಸೇವೆ ಮಾಡೋಕೆ ನಾನಿದ್ದೀನಲ್ಲ ಮೇಡಮ್. ಏನ್ರಿ ಹೀಗೆ ಮಾತಾಡ್ತಿದ್ದೀರಾ? ನಿಮಗೊಂದು ಸ್ವಲ್ಪನೂ ಮನುಷ್ಯತ್ವ ಇಲ್ವಾ? ಅವರು ಸಾವು ಬದುಕಿನ ಜೊತೆ ಹೋರಾಡ್ತಿದ್ದಾರೆ, ಅವ್ರ ಬಗ್ಗೆ ತಿಳ್ಕೊಳ್ಳೋದು ಬಿಟ್ಟು ಗೊತ್ತಿಲ್ಲ ಅಂತಿದ್ದೀರಲ್ಲ. ಮೇಡಮ್, ಅವ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವ್ರ ಮನೆಯವರು ಇದ್ದಾರಲ್ಲ, ನಾವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಕೆಲಸಕ್ಕೆ ಕಲ್ಲು ಬೀಳುತ್ತೆ, ಜೊತೆಗೆ ಬಾಯಿಗೆ ಮಣ್ಣು ಬೀಳುತ್ತೆ. ನಿಮಗೆ ಹಾಗೆ ಆಗ್ಬೇಕು. ಒಬ್ರು ಕಷ್ಟದಲ್ಲಿರುವಾಗ ನೀವ್ ಹೇಗೆ ಸಂತೋಷವಾಗಿರಕ್ಕಾಗುತ್ತೆ? ಮೇಡಮ್, ನೀವು ಹೇಳ್ತಾ ಇರೋದು ನನ್ನ ಕೆಲಸನೆಲ್ಲ ಬಿಟ್ಟು ಸಾಯೋವರೆಗೂ ಅವ್ನು ಸೇವೆ ಮಾಡ್ಕೊಂಡಿರ್ಬೇಕು ಅಂತನಾ? ಅದ್ರಲ್ಲಿ ತಪ್ಪೇನಿದೆ? ನಿಮ್ ಕೈಲಾಗ್ಲಿಲ್ಲ ಅಂದ್ರೆ ಹೇಳಿ, ನಾನೇ ಹೋಗಿ ಮಾಡ್ತೀನಿ. ಇಷ್ಟ ದಿನ ಅವ್ರು ನಮಗ್ ಸೇವೆ ಮಾಡಿದ್ದಾರೆ, ಈಗ ನಾವ್ ಮಾಡ್ತೀವಿ. ನೀವು ಅವನ್ನ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದೀರಾ? ಹೌದು, ಅವ್ರನ್ನ ನೋಡ್ದಾಗೆಲ್ಲ ನಮ್ಮ ಅಣ್ಣನೇ ನೆನಪಾಗ್ತಿದ್ರು. ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಿದ್ರು, ಒಂದು ಸಲನೂ ಕೆಟ್ಟ ದೃಷ್ಟಿಯಿಂದ ನೋಡಿರ್ಲಿಲ್ಲ. ಅಂತವ್ರಿಗೆ ಹೀಗಾದಾಗ ಸುಮ್ನಿರಕ್ಕಾಗತ್ತಾ? ಆಯಿತು ಮೇಡಮ್, ಅವ್ರ ಊರು ಯಾವುದು ಅಂತ ತಿಳ್ಕೊಂಡು ಹೇಳ್ತೀನಿ. ಈಗ ಇದನ್ನು ತಗೊಂಡು ನನ್ನ ಸೇವೆನ ಸ್ವೀಕರಿಸಿ. ನನಗೆ ನಿಮ್ ಯಾವ ಸೇವೆನೂ ಬೇಕಾಗಿಲ್ಲ. ಅವ್ರು ತಂದು ಕೊಟ್ಟಾಗ್ಲೇ ತಗೋತೀನಿ, ನೀವೇನು ಹೊರಡಿ. ಮೇಡಮ್, ಹೇಳಿದ್ನಲ್ಲ, ಅವನು ಬರೋ ಸ್ಥಿತಿಲಿ ಇಲ್ಲ. ನಂಗೆ ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲ. ನೀವೇ ಅವ್ರಿಗೇನೋ ಮಾಡಿ ನನ್ನ ಹತ್ರ ಸುಳ್ಳು ಹೇಳ್ತಿದ್ದೀರಾ ಅನ್ನಿಸ್ತಿದೆ. ಮೇಡಮ್, ಈ ವಿಷಯದಲ್ಲಿ ಯಾರಾದರೂ ಸುಳ್ಳು ಹೇಳ್ತಾರಾ? ಅವನು ಬರಲ್ಲ. ಅದು ಹೇಗೆ ಬರಲ್ವೋ ನಾನು ನೋಡ್ತೀನಿ. ಅವ್ರು ಬರೋ ತನಕ ನಾನು ಆರ್ಡರ್ ಮಾಡ್ತಾನೆ ಇರ್ತೀನಿ. ನೀವೇನಾದ್ರೂ ತಗೊಂಬಂದ್ರೆ ರಿಟರ್ನ್ ಕಳಿಸ್ತಾನೆ ಇರ್ತೀನಿ. ಸರ್, ಹೇಗಿದ್ರು ಅವ್ರು ಯಾರೂ ಇಲ್ಲ, ನಾನು ಬಿಟ್ಬಿಡಿ ಸರ್. ನನ್ನ ಸೇವೆಗೋಸ್ಕರ ತುಂಬ ಜನ ಕಾಯ್ತಾ ಇದ್ದಾರೆ ಸರ್. ಐ ಲೈಕ್ ಇಟ್. ಇಂಥ ಪರಿಸ್ಥಿತಿಯಲ್ಲಿ ಕೂಡ ನೀನು ಕೆಲಸ ಮಾಡ್ತೀನಿ ಅಂತ ಹೇಳ್ತಿಲ್ಲದ? ನಿನ್ನಂಥವ್ರು ಇಡೀ ಪ್ರಪಂಚದಲ್ಲಿ ಹುಡುಕಿದ್ರು ಸಿಕ್ಕುದಿಲ್ವಾ? ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿ ಸರ್. ಇರ್ಲಿ. ನೋಡಿ ಸರ್, ಇಷ್ಟು ಒಳ್ಳೆಯವನಿಗೆ ಈ ಥರ ಅನ್ಯಾಯ ಆಗ್ತಿದೆ. ಹೇಗಾದ್ರೂ ಮಾಡಿ ಬಿಟ್ಬಿಡಿ ಸರ್. ಇರ್ಬೋದಿತ್ತು, ಆದರೆ ಇದನ್ನು ಬಿಟ್ಟರೆ ನಾನು ನನ್ನ ತಾಯಿಯ ಪ್ರೀತಿಯನ್ನು ಕಳ್ಕೊಳ್ತೇನಲ್ವಾ? ನಾನು ಹೋಗೋರ್ಗೆ ಹೇಳ್ತೀನಿ ಸರ್, ಅವಾಗ ನಿಮ್ಮ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ. ಐ ಲೈಕ್ ಇಟ್. ಹಾಗಾದ್ರೆ ಬಿಚ್ಚುವ. ಕಲ್ಟಿವೇಟ್ರು, ನೀನು ಹಿಂಗೆ ಮಾಡ್ತಿದೆ ಅಂತ ನನಗೆ ಗೊತ್ತಿತ್ತು ಕೂಡ, ಅದಕ್ಕೆ ನಿನ್ನ ಮೇಲೆ ಒಂದು ಕಣ್ಣಿಟ್ಟಿದ್ದಿ. ಮತ್ತೊಂದು ಗಂಟೆಯಲ್ಲಿ ಇಟ್ಟಿದ್ದೀರಿ. ಇವನ ಮೇಲೆ ಇಟ್ಟಿದ್ದಿ. ನೀನೀಗ ಆಚೆಗೆ ಹೋಗು, ನಾನು ಇವನ ಜೊತೆಗೆ ಹೋಗಿ ಮಾತಾಡಬೇಕು. ತೊಂದರೆ ಎಲ್ಲ ಮಾತಾಡಿ, ನಾನು ಇಲ್ಲೇ ಕೂತ್ಕೊಳ್ತೇನೆ, ಯಾವುದನ್ನು ಕೇಳಿದಿಲ್ಲ, ಕಿವಿ ಮುಚ್ಚಿಕೊಳ್ತೇನೆ. ಐ ಲೈಕ್ ಇಟ್. ಹೋಗ್ತೇನೆ.
ಯಾಕೆ ಸರ್ ಹೊಡಿತಿದ್ದೀರಾ? ಒಡೆದಲ್ಲ ಸಾಯಿಸ್ಬಿಡ್ಬೇಕು. ನೀ ಯಾನು ಮೋಡಿ ಮಾಡಿದೆಯಪ್ಪ, ನಿನ್ನ ಬಗ್ಗೆ ಯಾನ್ ಸುಳ್ಳು ಹೇಳಿದ್ರು ನಂಬೋದೇ ಇಲ್ಲ ಅಂತೀನಿ. ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀವು ಹೇಳೋ ಸುಳ್ಳ ನಂಬ್ತಾರ ಸರ್? ನನಗೆ ತಿರಿಕಂಗ್ ಮಾತಾಡಿಯಾ, ಚರ್ಮ ಸುಲ್ದಾಕ್ಬಿಡ್ತೀನಿ. ಸರ್ ಎರಡು ಪಾರ್ಸಲ್ ಕೊಟ್ಬಿಟ್ಟು ಬರ್ತೀನಿ, ಆಮೇಲೆ ಬೇಕಿದ್ರೆ ಚರ್ಮ ಸುಲ್ಲಿರಂತೆ ಸರ್. ಸರ್ ಬಿಚ್ಚಿ ಸರ್. ಯಾಕಪ್ಪ ಈಗ ಹೋಗ್ಬಿಟ್ಟು ನಮ್ಮ ಮೇಲೆ ಇಲ್ದೇ ಇರೋದ್ನೆಲ್ಲ ಹೇಳ್ಬಿಟ್ಟು ನಮಗೆ ಬ್ಯಾನ್ಸಕ್ ನೋಡಿಯಾ? ಯಾವುದೇ ಕಾರಣಕ್ಕೂ ನಿನ್ನ ಆಚೆಗೆ ಬಿಡಲ್ಲ. ಕಟ್ಟಿಬಿಟ್ರು ಇವ್ ನೋಡ್ಕೊಂಡು ನಾವು ಹೋಗಿದ್ ಬರ್ತೀನಿ. ಎಂತ ಮಾಡಿದ್ರಾ? ಬುಡಗೊಟ್ಟಿದ್ರಾ? ನೋಡಿ ಸರ್, ಒಳ್ಳೆಯವ್ರಿಗೆ ಕಾಲನೇ ಇಲ್ಲ ಸರ್. ಈ ಜಗತ್ತೇ ಹಾಗೆಯ, ಬದುಕ್ತೇವೆ ಅಂದರೆ ಬಾಯಿ ಬಡ್ಕೊಳ್ತಾರೆ, ಇಲ್ಲಾಂದರೆ ಯಾವುದೋ ಬಡ್ಕೊಳ್ತಾರೆ. ಸರ್ ಈಗಲಾದ್ರೂ ಗೊತ್ತಾಯ್ತಲ್ಲ ನಾನು ಒಳ್ಳೆಯವನು ಅಂತ. ಸರ್ ಗಂಟು ಬಿಚ್ಚಿ ಸರ್. ಓಕೆ, ಈಗ ಸ್ವತಂತ್ರವಾಗಿ ಬದುಕು, ಹೋಗು. ರಕ್ಕೆ ಎಸ್ ಬಾಸ್. ಇವನ್ನ ನೋಡ್ಕೊ ಅಂದ್ರೆ ಆಚೆ ಕಳಿಸ್ತಾ ಇದೆಯಲ್ಲೋ. ನೋಡು, ಹೀಗೆಲ್ಲ ಮಾಡಿದ್ರೆ ನಿನ್ಗೆಲ್ಲೂ ಶಾಕ್ ಸಿಗ್ಬಾರ್ದು ಹಾಗೆ ಮಾಡ್ಬಿಡ್ತೀನಿ. ಆಡಬುಡಿ ಮಾಡಬೇಡಿ ಜಾಡಿ ಭಯ್ಯ, ಇವರು ನಿಮ್ಮ ವಸ್ತು, ನೀವೇ ನೋಡ್ಕೊಳ್ಳಿ, ನಾನೇ ಆಚೆ ಹೋಗ್ತಾರೆ. ಸರ್ 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 ಈಗ ತಾನೇ ಗೌಡ್ರು ಹೊಡೆದಿದ್ದು ನಾವು ತಡ್ಕೊಳಕ್ ಆಗ್ತಿಲ್ಲ, ಇನ್ ನೀವು ಹೊಡೆದ್ಬಿಟ್ರೆ ನಾನು ಸತ್ತೇ ಹೋಗ್ತೀನಿ ಸರ್. ಅದಕ್ಕೆ ತಾನೇ ಬಂದಿರೋದು. ಲೇ, ನಿನ್ನ ಕೆಟ್ಟವನು ಅಂದ್ರೆ ಅವ್ರು ನಂಬ್ತಾನೆ ಇಲ್ವಲ್ಲೋ, ನನ್ನನ್ನೇ ಕೆಟ್ಟವನು ಅಂತಾರೆ. ಕೆಟ್ಟವ್ರನ್ನ ಕೆಟ್ಟವ್ರು ಅಂದೆ ಇನ್ನೇನು ಒಳ್ಳೆಯವರು ಅಂತಾರ ಸರ್. ಲೇ, ನನ್ನನ್ನೇ ಕೆಟ್ಟವನು ಅಂತೀನೋ, ಅವ್ರ ಅವಮಾನ ಮಾಡಿದ ಸಾಲದು ಅಂತ ನೀನು ನನ್ಗೆ ಅವಮಾನ ಮಾಡ್ತೀಯಾ? ನೋಡು, ಅವ್ರಿಗೆ ನಿನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ತನಕ ಇಲ್ಲೇ ಬಿದ್ದಿರೋ. ನಿರಂತರ ಸೇವೆಗಾಗಿ ನಾನು ಸದಾ ಸಿದ್ಧ. ಯಾಕಮ್ಮೆ ಪುಟ್ಮಲ್ಲಿ ಎಣ್ಣೆ ಇಲ್ದಿರೋ ದೀಪ ತರ ಕೂತಿದೆ. ಎಣ್ಣೆ ಇಲ್ಲ ಅಂದ್ರೆ ಎಣ್ಣೆ ತಂದು ದೀಪ ಹಚ್ಬೋದು, ಉಸಿರೇ ಇಲ್ಲ ಅಂದ್ರೆ ಎಲ್ಲಿಂದ ತಂದಿರಿ? ಯಾನಮ್ಮೆ ಇಷ್ಟ ದಿನ ಪೆಟ್ ತರ ಮಾತಾಡ್ತಿದ್ದೆ, ಈಗ ಭಗವದ್ಗೀತೆ ಓದಿರೋಳ್ ತರ ಮಾತಾಡ್ತಾ ಇದೆ. ನಾನು ಭಗವದ್ಗೀತೆ ಓದಿರೋಳ್ ತರ ಮಾತಾಡ್ತಾ ಇಲ್ಲ, ನಾನು ಸೇವಕನ ಬಗ್ಗೆ ಮಾತಾಡ್ತೀವಿ. ಅವೆಂತವ ಅಂತ ಗೊತ್ತಾಯ್ತು ತಾನೆ, ಇಷ್ಟೊತ್ನಾಗ್ಲೂ ಅವ್ನು ನೆನ್ಸ್ಕೋಬೇಕಾ? ಅವ್ರಿಗೆ ಹಾಗಾಗಿದೆ ಅಂದ್ರೆ ನಾನ್ ನಂಬಲ್ಲ. ದೇವ್ರು ಒಳ್ಳೆಯವ್ರಿಗೆ ಕೆಟ್ಟದನ್ನ ಮಾಡಲ್ಲ. ಅದೆಲ್ಲ ದ್ವಾಪರ ಯುಗದಲ್ಲಿ. ಈಗಿನ ಕಾಲದಲ್ಲಿ ಬರೀ ಪಾಪಿಗಳೇ ತುಂಬೋಗ್ಬಿಟ್ಟಿದ್ದಾರೆ. ಅದಕ್ಕೆ ದೇವರು ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತು ಬಿಟ್ಟಿದ್ದಾನೆ. ಏನ್ ಈ ಮಾತಿನ ಅರ್ಥ? ಅವ್ರು ಕೆಟ್ಟವ್ರು ಅಂತನ? ಸಾಧ್ಯನೇ ಇಲ್ಲ. ಅದು ಗಂಡನ ಮಾತ್ಕಿಂತ ನಿನ್ಗೆ ಅವನ ಮಾತು ಮುಖ್ಯ ಆಗೋಯ್ತಾ? ನಾನು ಹೇಳಿದ್ದು ಹಂಗಲ್ಲ, ಅವನು ನೋಡಕ್ಕೆ ನನ್ನ ತಮ್ಮ ಉತ್ಮುನ್ ತರನೇ ಇದ್ದ, ಅದಕ್ಕೆ ಒಳ್ಳೆಯವನು ಅಂದದ್ದು. ನಿನ್ ತಮ್ಮ ಏನ್ ಒಳ್ಳೆಯವನಾ? ಅವೆಂತ ಪರೋಡಿ ಕಳ್ಳ ಅಂತ ನನಗ್ ಗೊತ್ತಿಲ್ವಾ? ಬಾಬಣ್ಣ, ನನ್ನ ತಮ್ಮನ ಬಗ್ಗೆ ಹಂಗೆಲ್ಲ ಹೇಳ್ಬೇಡಿ, ಅವನೇನ್ ಬೇಕು ಬೇಕು ಅಂತ ಕಳ್ಳ ಆಗವನ. ಇನ್ನೇನ್ ಬೇಡ ಬೇಡ ಅಂತ ಕಳ್ಳ ಅದ್ನ? ಆನಕ್ಕದ್ರು ಕಳ್ಳಿಯೇ, ಅಡಕಕ್ಕದ್ರು ಕಳ್ಳಿಯೇ. ಬಾಬಣ್ಣ, ನೀವ್ ಹಿಂಗೆಲ್ಲ ಮಾತಾಡ್ತಾ ಇದ್ರೆ ನಾನು ನಿಮ್ ಜೊತೆ ಮಾತಾಡಲ್ಲ. ಅಮ್ಮ ಪುಟ್ಮಲಿ, ಯಾರ್ದೋ ವಿಷಯಕ್ಕೆ ನಾವಿಬ್ರು ಯಾಕಮ್ಮೆ ಕಿತ್ತಾಡ್ಬೇಕು? ನೋಡು, ನಿನಗೆ ಅವನಲ್ಲ ಅಂದ್ರೆ ಇನ್ನೊಬ್ಬ ತಂದು ಕೊಡ್ತಾನೆ, ಬುಟ್ಟಾಕು. ಆದ್ರೆ ಸೇವಕ್ ತರ ವ್ಯಕ್ತಿ ಸಿಗಲ್ವಲ್ಲ. ನಿನಗೆ ನನಗಿಂತ ಅವನೇ ಹೆಚ್ಚಾಗ್ಬಿಟ್ಟ. ಹೆಚ್ಚು ಅಂತ ಅಲ್ಲ, ಒಳ್ಳೇದೆಲ್ ಸಿಗುತ್ತೋ ಅಲ್ಲೇ ತಗೋಬೇಕು. ಅದ್ ನಿಮಗೆ ಈ ಜನ್ಮದಲ್ಲಿ ಬರಲ್ಲ ಬಿಡಿ. ಅವನೇನಾದ್ರೂ ನನ್ನ ಕೈಗೆ ಸಿಕ್ಕರೆ ತುಂಡ ಕತ್ತರಿಸಾಕ್ಬಿಡ್ತೀನಿ. ನೀವೇನಾದ್ರೂ ಹಂಗ್ ಮಾಡಿದ್ರೆ ನಾನು ನಿಮ್ಮನ್ನ ಬುಟ್ಟು ಹೊಟ್ಟೈತೀನಿ. ಅಮ್ಮೆ ಪುಟ್ಮಲಿ, ಅದ್ಯಾವನ ಕಿತ್ತೋಗಿರೋನ್ಗೋಸ್ಕರ ಕಟ್ಕೊಂಡ್ರೆ ಗಂಡನೆ ಬುಟ್ಟೋಯ್ತೀನಿ ಅಂತಿದೆಲ್ಲ, ಸರಿಯಾ? ನಿಯತ್ತಾಗಿ ದುಡ್ಕೊಂಡು ತಿಂತೇನೋ ಸಾಯ್ತೀನಿ ಅಂತೀರಲ್ಲ, ಇದು ಸರಿಯಾ? ನನ್ ಬುಟ್ಟ ಇಟ್ಕಲೆ ಸಾಯಿಸ್ಬಿಡಕ್ಕದ್ದ? ಬಾಬಣ್ಣ, ಅವನ್ನ ನೋಡೋವರೆಗೂ ನಾನು ನಿಮ್ ತಾವು ಮಾತಾಡಲ್ಲ. ಅಮ್ಮೆ ಪುಟ್ಮಲಿ, ಅದಕ್ಕೂ ಇದಕ್ಕೂ ಯಾನಮ್ಮೆ ಸಂಬಂಧ? ಅವನೆಲ್ಲಿ ಅಕ್ಕುಟ್ಟೋಗಿದ್ದಾನೆ ಯಾರು ಗೊತ್ತು? ಇದೇ ಬೇಡ ಅನ್ನೋದು, ಅವನಿಗೇನೂ ಆಗಿರಲ್ಲ, ಚಂದಾಗೆ ಇರ್ತಾನೆ. ನೀವು ಕೆಟ್ಟದ್ ಬಯಸಿದ್ರೆ ನಿಮ್ಗೂ ಕೆಟ್ಟದ್ದೇ ಆಗೋದು. ಅಷ್ಟೊಂದು ಮೋಡಿ ಮಾಡ್ಬಿಟ್ಟಿದ್ದಾನ ಅವ್ನು ನಿನ್ಗೆ? ಇದು ಮೋಡಿ ಅಲ್ಲ, ವಾತ್ಸಲ್ಯ. ಅವ್ರು ಅಟ್ಲೀಸ್ಟ್ ಕೊರಿಯರ್ ಬಾಯ್ ಆಗಾದ್ರು ಕೆಲಸ ಮಾಡ್ತಿದ್ದಾರೆ. ಆದ್ರೆ ನೀವು ಯಾವ ಕೆಲಸನೂ ಮಾಡ್ತಿಲ್ವಲ್ಲ. ಒಂದ್ ಕೆಲಸ ಹುಡ್ಕೊಂಡ್ ಮಾಡಿ, ಆಗ ಅವ್ರು ಕೊಡ್ತಿರೋ ಗೌರವನ ನಿಮ್ಗೂ ಕೊಡ್ತೀನಿ. ಇಲ್ಲ ಅಂದ್ರೆ ಕೊಡ್ತಿರೋ ಗೌರವನು ಗೋರಿ ಸೇರ್ಕೋಬೇಕು, ಹಾಗ್ ಮಾಡ್ತೀನಿ. ಮೇಡಮ್ ಮೇಡಮ್, ಪುನಃ ನೀವೇ ಬಂದ್ರಿಯಾ? ನಿಮ್ ಸೇವಕ ನಾನೇ ಅಂದ್ಮೇಲೆ ನಾನೇ ತಾನೇ ಬರಬೇಕು. ಅವನ ಜೊತೆ ನಿಮ್ಮನ್ನ ಹೋಲಿಸ್ಕೋಬೇಡಿ, ಅವನ ದಂಡಲ್ಲಿ ನಿಂತ್ಕೊಳ್ಳೋ ಯೋಗ್ಯತೆನೂ ನಿಮ್ಗಿಲ್ಲ. ಅದಕ್ಕೆ ಅವನ್ನ ದೂರ ಬಿಟ್ಟು ನಾನು ನಿಮ್ಮ ಹತ್ರ ನಿಂತಿರೋದು. ಏನಂದ್ರಿ? ಲಿಪ್ಸ್ಟಿಕ್ ಆರ್ಡರ್ ಮಾಡಿದ್ರಲ್ಲ, ತಂದಿದ್ದೀನಿ ತಗೊಳ್ಳಿ. ನಾನು ಲಿಪ್ಸ್ಟಿಕ್ ಆರ್ಡರ್ ಮಾಡಿದ್ನ? ಇದ್ರಲ್ಲೇ ಗೊತ್ತಾಯ್ತದೆ ನೀವೆಂತ ಕೆಲ್ಸಗಾರ ಅಂತ. ಮತ್ತೇನು ಆರ್ಡರ್ ಮಾಡಿದ್ರಿ? ಕಣ್ಕಪ್ಪು.
ನಾನ್ ಆರ್ಡರ್ ಮಾಡಿದ್ದು ಲಿಪ್ಸ್ಟಿಕ್ನ, ನೀವ್ ತಂದ್ಕೊಟ್ಟಿರೋದು ಕಾಜಲ್ನ. ಮೇಡಮ್ ಪ್ಯಾಕ್ ಮಾಡ್ಬೇಕಾದ್ರೆ ಮಿಸ್ಟೇಕ್ ಆಗಿದೆ. ಇದ್ರಲ್ಲೇ ಗೊತ್ತಾಗುತ್ತೆ ನೀವು ಒಳ್ಳೆ ಕೆಲ್ಸಗಾರ ಅಲ್ಲ ಅಂತ. ಯಾರೇನು ಆರ್ಡರ್ ಮಾಡಿದಾರೆ ಅಂತಾನೆ ನಿಮಗೆ ಗೊತ್ತಿಲ್ಲ, ಇನ್ ಕಸ್ಟಮರ್ ನಂಬಿಕೆನ ಹೇಗೆ ಉಳಿಸ್ಕೋತೀರಾ? ಮೇಡಮ್ ಮೂಗಿದ್ಮೇಲೆ ನೆಗಡಿ ಆಗೋ ಸಹಜ, ಮನುಷ್ಯನ ಮೇಲೆ ತಪ್ಪು ಮಾಡೋ ಸಹಜ ಅಲ್ವಾ? ಆದ್ರೆ ನೀವು ಹುಟ್ಟಿರೋದೇ ತಪ್ಪು ಮಾಡಕ್ಕೆ ಅನಿಸ್ತದೆ. ಮೇಡಮ್ ನೀವು ನನಗೆ ತುಂಬಾ ಅವಮಾನ ಮಾಡ್ತಾ ಇದ್ದೀರಾ. ನೋಡಿ ಹೆಂಗ್ ಮಾತಾಡ್ತೀರಾ? ಆ ಸೇವಕ ಒಂದಿನನೂ ಹಿಂಗ್ ಮಾತಾಡಿರ್ಲಿಲ್ಲ. ನೀವು ತಪ್ಪು ಮಾಡ್ಬಿಟ್ಟು ನನ್ ಮೇಲೆ ಕೋಪ ಮಾಡ್ಕೊತಿದ್ದೀರಿ. ಇದು ಕೋಪ ಅಲ್ಲ ಮೇಡಮ್, ಹತಾಶೆ. ನಾನು ಎಷ್ಟು ಹೇಳಿದ್ರು ನೀವು ನನ್ನ ಮಾತನ್ನೇ ನಂಬ್ತಾ ಇಲ್ಲ. ನಾನು ತಪ್ಪು ಮಾಡಿದ್ದೀನಿ ನಿಜ, ಅದನ್ನು ಒಪ್ಕೋತೀನಿ. ಅದಕ್ಕೆ ಈ ಆರ್ಡ್ರನ್ನ ನಿಮಗೆ ಕೊಡ್ತಾ ಇದ್ದೀನಿ. ಇದಕ್ಕೆ ನೀವು ದುಡ್ಡು ಕೊಡಬೇಕಾಗಿಲ್ಲ. ಇನ್ನು ಅರ್ಧ ಗಂಟೆಲಿ ನಿಮಗೆ ಕಣ್ಕಪ್ ತಂದು ಕೊಡ್ತೀನಿ. ನಂಗೆ ಇದು ಬೇಡ, ಇದನ್ನ ತಕೊಂಡು ಜಾಗ ಖಾಲಿ ಮಾಡಿ. ಹಾಗೆಲ್ಲ ಹೇಳ್ಬೇಡಿ ಮೇಡಮ್, ಪ್ರೀತಿಯಿಂದ ತಂದು ಕೊಟ್ಟಿದ್ದನ್ನ ಬೇಡ ಅನ್ಬಾರ್ದು. ಆರ್ಡ್ರ್ ಮಾಡಿದ್ದನ್ನ ನಾವು ಪ್ರೀತಿಯಿಂದ ತಂದು ಕೊಡ್ತೀವಿ ಎಂದೆ. ನೋಡಿ ಹೆಂಗ್ ಮಾತಾಡ್ತಾ ಇದ್ದೀರಾ? ಆ ಸೇವಕ ಒಂದಿನ ನಿಮ್ ತರ ಎರಡೆರಡು ಅರ್ಥ ಬರಂಗ್ ಮಾತಾಡ್ಲಿಲ್ಲ. ಸೇವಕ್ 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 ಒಳ್ಳೆ ಸೇವಕ್ ಕತೆ ಆಯ್ತು. 3 ದಿನ ಆರ್ಡರ್ ತಂದು ಕೊಟ್ಬಿಟ್ಟು ಇಷ್ಟೊಂದು ಪ್ರೀತಿ ಗಳಿಸ್ಕೊಂಡ್ಬಿಟ್ನಾ? ಈಗ್ಲಾದ್ರೂ ಅವ್ರ ಬಗ್ಗೆ ಗೊತ್ತಾಯ್ತಲ್ಲ, ನೀವ್ ಹೋಗಿ ಅವ್ರನ್ನೇ ಕಳ್ಸಿ ಬಂದಿರೋ ತಪ್ಪ ಆರ್ಡರ್ನೇ ಸರಿ ಅಂತ ತಗೋತೀವಿ. ಆ ಕೆಲಸ ನಮ್ಮ ಹತ್ರನೇ ಮಾಡ್ಬೋದು ತಾನೆ, ನಾವು ಮನುಷ್ಯರಲ್ವಾ? ಗುಳ್ಳೆ ನನಗೆ ಪ್ಯಾಂಟ್ ಶರ್ಟ್ ಹಾಕಿದ ತಕ್ಷಣ ಅದ್ರ ಬುದ್ಧಿ ಬಿಟ್ಬಿಡುತ್ತಾ? ನೀವಿಬ್ಬರು ಮಾಡ್ತಿರೋದು ನನಗೆ ಸರಿ ಅನಿಸ್ತಾ ಇಲ್ಲ. ಅಲ್ಲ ಇವಳು ಎಂತ ತಪ್ಪು ಮಾಡಿದ್ರೆ ಅಂತ ಇವನಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ದೀರಾ? ನೋಡು, ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ನಿನ್ನೂ ಇದೇ ತರ ಕಟ್ಟಾಕ್ಬಿಟ್ಟು ಬಾಸ್ ಹಾಕ್ಬಿಡ್ತೀವಿ. ಐ ಲೈಕ್ ಇಟ್. ಇವನನ್ನು ಬಿಡಿ, ಅದೇ ಕೆಲಸ ಮಾಡಿಲ್ಲ. ಇವನನ್ನ ಬಿಡೋದ? ಇವನಿಂದ ನಮ್ಗೆ ಎಂತ ಅವಮಾನ ಆಗಿದೆ ಗೊತ್ತಾ? ಅವ್ರಿಗೆ ಅವಮಾನ ಮಾಡಿ ಅಂತ ನಾನೇ ಹೇಳಿದ್ದು. ಇವಾಗ ನೀವು ಹೋದ್ರಿ ಅವಮಾನ ಮಾಡಿಸ್ಕೊಂಡ್ರಿ. ಮಾತಾಡ್ರೆ ಅಲ್ಲೂ ತರಿಸ್ಬಿಡ್ತೀನಿ. ನಿನ್ನ ಬಗ್ಗೆ ಯಾನ್ ಹೇಳೋರು ನಂಬಲ್ಲ, ನಮ್ಮನ್ನ ಕೆಟ್ಟವ್ರನ್ನ ಹತ್ರ ನೋಡ್ತಾರ. ಇವನನ್ನ ದೇವ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ನಾವು ಮಾಡಿರೋ ಆರ್ಡ್ರ್ ತಂದು ಕೊಟ್ಟು ನಮ್ಮ ಮುಂದೆ ಬಿಲ್ಡಪ್ ಕೊಡ್ತಾನೆ. ಸರ್ ಈಗ ನನ್ ಬಿಟ್ಬಿಡಿ. ಈಗ್ಲೇ ನಿಮ್ ಮನೆಗೆ ಹೋಗಿ ನಿಮ್ ಹೆಂಡ್ತಿರಿಗೆ ನೀವು ಒಳ್ಳೆಯವರು ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದ್ಸತಿ ನಿಮ್ ಸಮಾಜಕ್ಕೂ ಬರಲ್ಲ ಸರ್. ಈ ತರ ಹೇಳ್ಬಿಟ್ಟು ಇಟ್ಕಲೆ ನಾವು ನಿನ್ನ ಬಿಟ್ಟು ಬಿಡ್ಬೇಕಾ? ಎಂತ ತುರ್ತು ಪರಿಸ್ಥಿತಿ ಬಂದ್ರು ನಿನ್ನ ಆಚೆಗೆ ಬಿಡಲ್ಲ. ಸರ್ ನೀವು ಎಷ್ಟೇ ಹೊಡೀನಿ, ನನ್ಗೆ ಎಷ್ಟೇ ನೋವಾಗ್ಲಿ, ನಿಮ್ಮ ನಿರಂತರ ಸೇವೆಗಾಗಿ ನಾನು ಸದಾ ಸಿದ್ಧ. ತರಕಾರಿ ಮೇಡಮ್, ಅಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಫ್ರೆಶ್ ಆಗಿರೋ ತರಕಾರಿ ತಂದಿದ್ದೀನಿ, ಬಂದು ತಗೊಳ್ಳಿ. ಬೇಡ ಹೋಗಪ್ಪ, ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದೀನಿ, ಅವನೇ ತಂದ್ಕೊಡ್ತಾನೆ. ಅವನ್ ಎಲ್ಲಿ ತಂದ್ಕೊಡ್ತಾನೆ? ಬತ್ ಕುಡ್ದಿದ್ರೆ ಸಾಕಾಗಿದೆ. ಏನ್ ಹೇಳ್ತಿದ್ಯಾ ನೀನು? ಏನಾಗಿದೆ ಅವನ್ಗೆ? ಹಾಗೆಲ್ಲ ಏನು ಇಲ್ಲ ಮೇಡಮ್, ಸುಮ್ಮನೆ ಹೇಳ್ದೆ. ನಿಮಗೆ ಏನ್ ಬೇಕು ಹೇಳಿ, ಇನ್ ಮುಂದೆ ನಾನೇ ನಿಮಗೆ ತಂದ್ಕೊಡ್ತೀನಿ. ನಿಜ ಹೇಳು, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ನಾನೇನು ಮಾಡಿಲ್ಲ ಮೇಡಮ್, ನಿಮ್ಮ ಮನೆಯವರು ಮತ್ತೆ ಗೌಡ್ರು ಸೇರ್ಕೊಂಡು ನೀವು ಅವ್ರನ್ನ ಲೆಕ್ಕಕ್ಕೆ ಹಿಡ್ದಿರೋದ್ರಿಂದ ಅವ್ರು ಈ ಥರ ಮಾಡಿದ್ರು. ಜೊತೆಗೆ ನನ್ನ ತರಕಾರಿ ವ್ಯಾಪಾರಕ್ಕೂ ಅವನಿಂದ ತುಂಬ ತೊಂದರೆ ಆಗ್ತಾ ಇತ್ತು. ಅದಕ್ಕೆ ನಾನು ಸಪೋರ್ಟ್ ಮಾಡಿದೆ. ನಿಮ್ ಸ್ವಾರ್ಥಕ್ಕೋಸ್ಕರ ಈ ರೀತಿ ಎಲ್ಲ ಮಾಡಿ ತಪ್ಪಲ್ವಾ? ಕಾಲ ಬದಲಾಗ್ತಿದ್ದಾಗೆ ನಾವು ಅಪ್ಡೇಟ್ ಆಗ್ಬೇಕು. ಅದನ್ ಬಿಟ್ಟು ಅಡ್ಡಾರಿ ಹಿಡಿಯೋದಲ್ಲ. ಈಗ್ಲೇ ಹೋಗಿ ರಾಕಿಗೆ ಸೇವಕ್ನ ಬಿಡಕ್ ಹೇಳು. ಇನ್ ಮುಂದೆ ತರಕಾರಿನ ನಿನ್ ಹತ್ರನೇ ತಗೋತೀನಿ. ಅಷ್ಟು ಮಾಡಿ ಮೇಡಮ್, ನಾನು ಹೆಂಗೋ ಬದುಕಂತೀನಿ. ನಾನು ಈಗಲೇ ಹೋಗಿ ಅವ್ರನ್ನ ಬಿಟ್ಟು ಕಳಿಸ್ತೀನಿ. ಜಾನಿ, ಗೌಡ್ರೆ ಇಬ್ರು ಸೇರ್ಕೊಂಡು ಇಂಥ ಕೆಲಸ ಮಾಡಿದಿರಾ? ಈಗ್ಲೇ ಹೋಗಿ ಈ ವಿಷಯನ ಪುಟ್ಮಲ್ಲಿ ಅವ್ರಿಗೆ ಹೇಳ್ತೀನಿ. ಯಾಕಮ್ಮೆ ಪುಟ್ಪಲ್ಲಿ ಹಿಂಗೆ ಕೂತಿದೆ? ಓಹ್, ಗೊತ್ತಾಯ್ತು ಕಂಬಿಡು. ದಸರಾ ಹಬ್ಬ ದಂಡಕ್ಕೆ ಬಂತಲ್ಲ, ಅದಕ್ಕೆ ಒಂದೊಂದು ಗೊಂಬೆ ಯಾವ ತರ ಇದ್ದದು ಅಂತ ರಿಯಾಕ್ಷನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಗಳಕ್ಕೊಂತರ ಬಣ್ಣ ಬದಲಾಯಿಸಕ್ಕೆ ನಾನೇ ನಿಂತರ ಗೋಸುಂಬಿ ಅಲ್ಲ. ಯಾಕಮ್ಮೆ ಹಿಂಗ್ ಮಾತಾಡ್ತಾ ಇದೆ? ನಾನೇನ್ ತಪ್ಪು ಮಾಡ್ದಿ? ಯಾಕ? ನೀವು ಮಾಡಿರೋ ತಪ್ಪು ನಿಮಗೆ ಗೊತ್ತಿಲ್ವಾ? ಅದನ್ನ ನಾನ್ ಬೇರೆ ಹೇಳ್ಬೇಕಾ? ಆಮೇಲೆ ಪುಟ್ ಮಾಡಿ, ನಾ ಯಾವ ತಪ್ಪನು ಮಾಡಿಲ್ಲ. ಮಾಡೋದು ಒಂದೇ ತಪ್ಪು, ಅದು ನಿನ್ನ ಮದುವೆ ಮಾಡ್ಕೊಂಡಿರೋದು. ಅದನ್ ಮಾಡಿದ್ದು ನೀವಲ್ಲ, ನಾನು. ನೀವ್ ಹೀಗೆ ಅಂತ ಗೊತ್ತಿದ್ರೆ ನಿನ್ನ ಪ್ರೀತಿಸ್ತಾನೆ ಇರ್ಲಿಲ್ಲ. ಮಧು, ಏನಾಯ್ತು ಅಂತ ಈ ರೀತಿ ಬೈತಾ ಇದೀಯಾ? ಒಬ್ಬ ಅಮಾಯಕಂಗ್ ಶಿಕ್ಷೆ ಕೊಟ್ಟಿದ್ದು ತಪ್ಪಲ್ವಾ? ಈ ವಿಷಯ ಇವಳಿಗೆ ಹೆಂಗಪ್ಪ ಗೊತ್ತಾಯ್ತು? ನನ್ಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ದೀರಾ? ಕೆಟ್ಟದನ್ನ ಎಷ್ಟ್ ಮುಚ್ಚಿಟ್ರು ಒಂದಲ್ಲ ಒಂದಿನ ಆಚೆ ಬರ್ಲೇಬೇಕು. ನಾವೇನ್ ಬೇಕು ಅಂತ ಮಾಡ್ಲಿಲ್ಲ, ನೀವು ನಮ್ ಜೊತೆಗೆ ನಡ್ಕೊಂಡ್ ರೀತಿ ಸರಿ ಹೋಗ್ಲಿಲ್ಲ, ಅದಕ್ಕೆ ಹಿಂಗ್ ಮಾಡ್ದು. ಇದಕ್ಕೆಲ್ಲ ನೀವೇ ಕಾರಣ. ನಾವೇನ್ ಹಿಂಗ್ ಮಾಡಿ ಅಂತ ಹೇಳಿದ್ವಾ? ನಮ್ ಪಾಡು ನಾವು ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ವಿ, ನೀವ್ ಯಾಕೆ ಅದಕ್ಕೆ ಬೇಜಾರ್ ಮಾಡ್ಕೋಬೇಕು? ನೀವು ಆನ್ಲೈನ್ ಶಾಪಿಂಗ್ ಮಾಡ್ದಾಗ ನಮ್ಗೇನ್ ಬೇಜಾರಾಗ್ಲಿಲ್ಲ.
ಆದ್ರೆ ನೀವು ಆ ಸೇವಕನ್ನ ಹಚ್ಕೊಂಡ್ ರೀತಿ ನಮ್ಗೆ ಇಷ್ಟ ಆಗ್ಲಿಲ್ಲ. ಅದಕ್ಕೆ ನಿಮ್ಮಿಂದ ಅವನ್ನ ದೂರ ಮಾಡಬೇಕು ಅಂತ ಹಿಂಗ್ ಮಾಡ್ದು. ಮನ್ಸಲ್ಲಿ ಕೆಟ್ಟದಿದ್ರೆ ಎಲ್ಲ ಹಾಗೆ ಅನ್ಸೋದು. ನಾವು ಅವ್ರನ್ನ ಬಂದು ಫ್ರೆಂಡ್ ಅಂತ ಅನ್ಕೊಂಡ್ರೆ ಹೊರತು ಬೇರೆ ರೀತಿ ಅಲ್ಲ. ನಿಮ್ ಮನ್ಸಲ್ಲಿರೋ ಕೆಟ್ಟ ಭಾವನೆನ ಕಿತ್ತಾಕಿ. ಸಾರಿ, ಐ ಆಮ್ ವೆರಿ ಸಾರಿ. ಏನೋ ನಮ್ಮಿಂದನೂ ತಪ್ಪಾಗ್ಬಿಟ್ಟಿದೆ. ಆದರೆ ಇನ್ನು ಮುಂದೆ ನೀವು ಈ ಆನ್ಲೈನ್ ಶಾಪಿಂಗ್ನ ಬಿಡಬೇಕು. ನೀವ್ ಎಲ್ಲಿವರೆಗೂ ಕೆಲ್ಸಕ್ಕೆ ಹೋಗಲ್ವೋ ಅಲ್ಲಿವರೆಗೂ ನಾನು ಆನ್ಲೈನ್ ಶಾಪಿಂಗ್ ಮಾಡೋದನ್ನ ಬಿಡಲ್ಲ. ಅವ ಇಲ್ಲಿಗೆ ಪುನಃ ಬಂದಿರ್ತಾನೆ, ನೀವು ಶಾಪಿಂಗ್ ಮಾಡೋದು. ಅವನ ಇಲ್ಲಿಗೆ ಬರಕ್ಕೆ ಬಿಡಲ್ಲ. ಅದು ನಿಮ್ಮ ತಪ್ಪು ಕಲ್ಪನೆ. ಅಲ್ಲಿ ನೋಡಿ, ಈ ಅಭಿಮಾನ ಇರೋವರೆಗೂ ನಿಮ್ಮ ನಿರಂತರ ಸೇವೆಗಾಗಿ ನಾನು ಸದಾ ಸಿದ್ಧ.